2012ರಲ್ಲಿ ಜೋಡಿ ಕೊಲೆ ನಡೆದಿತ್ತು. ನಾರಾಯಣ ಮತ್ತು ಯಮುನಾರವರ ಜೋಡಿ ಕೊಲೆ ನಡೆದಿತ್ತು. ಸುಮಾರು ವರ್ಷಗಳ ತನಿಖೆಯ ನಂತರ ಅದು ಸಿ ರಿಪೋರ್ಟ್ ಆಗಿತ್ತು. ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ಪೊಲೀಸರು. ಅದಕ್ಕಿಂತ ಹಿಂದೆ ಹಲವಾರು ಬಾರಿ ಮಂಗಳೂರು ಎಸ್ ಪಿ ಅವರಿಗೂ ಕೂಡ ನಾರಾಯಣನವರ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆಯನ್ನು ಮಾಡದೆ ಪೊಲೀಸರು ಏಕಾಏಕಿ ಸಿ ರಿಪೋರ್ಟನ್ನು ಹಾಕಿದ್ದಾರೆ. ಅದ ನಂತರ ಹಲವಾರು ಬಾರಿ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ಅಧಿಕಾರಿಗಳ ತನಿಖೆ ಮಾಡಲಿಲ್ಲ. ಹಾಗಾಗಿ ಈ ಹಿಂದೆ ಬಂದು ಇದೇ SIT ಕಚೇರಿಯಲ್ಲಿ ದೂರು ಸಲ್ಲಿಸಿದ್ದಾರೆ, ಅವರ ಮಕ್ಕಳು ದೂರು ಸಲ್ಲಿಸಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಏನಾಗಿದೆ ಕೇಳಿದರೆ, ನಾವು ಇವರು ಗಣೇಶ್ ಅವರು ರಿಟ್ ಹಾಕಿದ್ದಾರೆ ಮಾನ್ಯ ಹೈಕೋರ್ಟಿಗೆ. ಮರುತನಿಖೆ ಆಗಬೇಕು, ನಮ್ಮ ತಂದೆಯ ಸಾವಿನ ಸಿ ರಿಪೋರ್ಟ್ ಆಗಿದೆ, ಆರೋಪಿ ಸಿಗಲಿಲ್ಲ, ಹಾಗಾಗಿ ಮರುತನಿಖೆ ಆಗಬೇಕಂತ ರಿಟ್ ಹಾಕಿದ್ರು. ಮಾನ್ಯ ಇಲ್ಲಿ SIT ಅಧಿಕಾರಿಗಳು ಹೇಳಿದರು, ನ್ಯಾಯಾಲಯದಲ್ಲಿ ಇರುವುದರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇಲ್ಲ, ನ್ಯಾಯಾಲಯದಿಂದ ತೆಗೆದ್ರೆ ನಾವು ತನಿಖೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ. ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿಯೊಂದಿಗೆ ಇವತ್ತು SIT ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ದಾರೆ. ಅಂದರೆ ನಾವು ಕೊಟ್ಟಿರುವಂಥ ಎಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ. ನಾವು ಅರ್ಜಿ ಕೊಟ್ಟಿದ್ದೇವೆ, ಅದಕ್ಕೆ ಸಂಬಂಧಪಟ್ಟಂಥ ಎಕ್ಲಾಜ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಮುಂದಿನ ವಾರ ಬರಲಿಕ್ಕೆ ಹೇಳ್ತೇವೆ. ನಾವು ಮೇಲಾಧಿಕಾರಿಗಳು ಬರಲಿ, ಅವ್ರ ಜೊತೆ ಡಿಸ್ಕಸ್ ಮಾಡ್ತೇವೆ. ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾವ ರೀತಿ ತನಿಖೆ ಮಾಡೋದಂತ ಮುಂದೆ ನಿಮ್ಮನ್ನು ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ.